ಬೆಂಗಳೂರಿನ ಐತಿಹಾಸಿಕ ದೇಗುಲದಲ್ಲಿ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿದೆಯಾ? ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಚಿನ್ನಾಭರಣ ಕಳವಾಗಿರುವ ಬಗ್ಗೆ ಇದೀಗ ಪ್ರಶ್ನೆಗಳು ಕೂಡ ಕೇಳಿಬರ್ತಾ ಇದೆ. 100ಕ್ಕೂ ಹೆಚ್ಚು ಗ್ರಾಂ ಒಡವೆಗಳನ್ನ ಕದ್ದಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇರುವಂತದ್ದು. ಬೆಂಗಳೂರಿನ ಐತಿಹಾಸಿಕ ದೇಗುಲದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆಯಾ? ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಚಿನ್ನಾಭರಣ ಕಳವಾಗಿದೆಯಾ? ಹಾಗಾದ್ರೆ 100ಕ್ಕೂ ಹೆಚ್ಚು ಗ್ರಾಂ ಒಡವೆಗಳನ್ನ ಕದ್ದಿರುವಂತ ಆರೋಪ ಕೇಳಿಬರ್ತಾ ಇದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಆರೋಪ ಕೇಳಿಬರ್ತಾ ಇರುವಂತದ್ದು. ಬೆಂಗಳೂರು ಕರಗ ನಡೆಯುವಂತಹ ಧರ್ಮರಾಯಸ್ವಾಮಿ ದೇಗುಲ ಇದು. ಆಡಳಿತ ಮಂಡಳಿಯಿಂದ ಕಳ್ಳತನದ ಬಗ್ಗೆ ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಆಡಳಿತ ಮಂಡಳಿಯಿಂದ ಕಳ್ಳತನದ ಬಗ್ಗೆ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಇದೀಗ ಚಿನ್ನಾಭರಣ ಕಳವಾಗಿರುವ ಕುರಿತಾಗಿ ಆರೋಪ ಕೂಡ ಕೇಳಿಬರ್ತಾ ಇದೆ. ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಚಿನ್ನಾಭರಣ ಕಳುವಿಗೆ ಸಂಬಂಧಪಟ್ಟಂತೆ ಇದೀಗ ಪ್ರಶ್ನೆ ಕೇಳಿಬರ್ತಾ ಇರುವಂತದ್ದು. 100ಕ್ಕೂ ಹೆಚ್ಚು ಗ್ರಾಂ ಒಡವೆಗಳನ್ನ ಕದ್ದಿರುವಂತ ಆರೋಪ ಕೇಳಿಬರ್ತಾ ಇದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಆರೋಪ ಕೇಳಿಬರ್ತಾ ಇರುವಂತದ್ದು. ಬೆಂಗಳೂರು ಕರಗ ನಡೆಯುವಂತಹ ಧರ್ಮರಾಯಸ್ವಾಮಿ ದೇಗುಲ ಇದು. 100ಕ್ಕೂ ಹೆಚ್ಚು ಗ್ರಾಂ ಒಡವೆಗಳನ್ನ ಕದ್ದಿರುವಂತ ಆರೋಪ ಕೇಳಿಬರ್ತಾ ಇದೆ. ಆಡಳಿತ ಮಂಡಳಿಯಿಂದ ಕಳ್ಳತನದ ಬಗ್ಗೆ ದಾಖಲೆಯನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಐತಿಹಾಸಿಕ ದೇವರ ಚಿನ್ನದ ಆಭರಣವನ್ನ ಹಾಗಾದ್ರೆ ಕದ್ದಿದ್ದಾರ ಮುಜರಾಯಿ ಇಲಾಖೆ ಅಧಿಕಾರಿಗಳು? ಬೆಂಗಳೂರಿನ ಐತಿಹಾಸಿಕ ದೇಗುಲ ಇದು. ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಒಡವೆಯನ್ನ ಕದ್ದಿರುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರು ಕರಗ ನಡೆಯುವಂತಹ ಧರ್ಮರಾಯಸ್ವಾಮಿ ದೇಗುಲ ಇದು. ಐತಿಹಾಸಿಕ ಇರುವಂತಹ ಧರ್ಮರಾಯಸ್ವಾಮಿ ದೇಗುಲ ಇದು. ಆದ್ರೆ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಕಳ್ಳರು? ಅತಿ ಹೆಚ್ಚಿನದಾಗಿ ಚಿನ್ನಗಳು ಸಿಗತ್ತೆ, ಹಣ ಸಿಗತ್ತೆ ಅಂತ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಳ್ಳರು. ಆದ್ರೆ ಇಲ್ಲಿ ಕದ್ದಿರುವಂತದ್ದು ಕಳ್ಳರ ಅಥವಾ ಮುಜರಾಯಿ ಇಲಾಖೆ ಅಧಿಕಾರಿಗಳ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತ ಅಂದ್ರೆ ಇದೀಗ ಆರೋಪ ಕೇಳಿ ಬಂದಿರುವಂತದ್ದು ಮುಜರಾಯಿ ಇಲಾಖೆ ಅಧಿಕಾರಿಗಳು ಕಳ್ಳತನವನ್ನ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಹೌದಾ ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಕಳ್ಳತನವನ್ನ ಮಾಡಿದ್ದಾರಾ? ಬೆಂಗಳೂರು ಕರಗ ನಡೆಯುವಂತಹ ಧರ್ಮರಾಯ ಸ್ವಾಮಿ ದೇಗುಲ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ವಿನುತಾ, ಬೆಂಗಳೂರಿನ ಐತಿಹಾಸಿಕ ದೇಗುಲದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಕದ್ದಿರೋದು ಕಳ್ಳರಲ್ಲ, ಮುಜರಾಯಿ ಇಲಾಖೆ ಅಧಿಕಾರಿಗಳು ಅಂತ ಆರೋಪ ಬಂದಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ನಮ್ಮ ರಾಜಧಾನಿಯ ಐತಿಹಾಸಿಕ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ದ್ರೌಪದಿ ಅಮ್ಮನಕ್ಕೆ ಸೇರಿರುವಂತಹ ಚಿನ್ನದ ನೆಕ್ಲೆಸ್ ಕಳುವಾಗಿದೆ ಅನ್ನುವಂತಹ ಸ್ಫೋಟಕ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಮುಜರಾಯಿ ಇಲಾಖೆ ಅಧಿಕಾರಿಗಳಿಂದಲೇ ಈ ಒಂದು ಕೃತ್ಯ ಎಸಗಿದ್ದಾರೆ ಎನ್ನುವಂತಹ ಆರೋಪವನ್ನ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಕೆ ಅವರು ಮಾಡಿರುವಂತದ್ದು ಈ ಒಂದು ಆರೋಪವನ್ನ. ಇನ್ನ ಧರ್ಮರಾಯ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ನಾಗರಾಜ್ ಅವರ ಮೇಲೆ ಈ ಒಂದು ನೇರ ಆರೋಪವನ್ನ ಕೂಡ ಮಾಡಿರುವಂತದ್ದು. ಇನ್ನ ಅಂದ್ರೆ ಕಳೆದ ಅಕ್ಟೋಬರ್ ನಲ್ಲಿ ಹುಂಡಿ ಎಣಿಕೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅಮ್ಮನ ಒಂದು 120 ಗ್ರಾಂ ಚಿನ್ನದ ತೂಕದ ನೆಕ್ಲೆಸ್ ಪತ್ತೆಯಾಗಿತ್ತು. ಆದ್ರೆ ಅಧಿಕಾರಿಗಳು ಹೇಳುವ ಮಾಹಿತಿ ಪ್ರಕಾರ ಇದು ಕೇವಲ 60 ಗ್ರಾಂ ಇದೆ ಅನ್ನುವಂತಹ ಸುಳ್ಳು ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಆರೋಪವನ್ನ ಇದೀಗ ಸತೀಶ್ ಅವರು ಮಾಡ್ತಾ ಇರುವಂತದ್ದು. ಇನ್ನ ನಿಯಮದ ಪ್ರಕಾರ ದೇವಸ್ಥಾನದ ಆಭರಣಗಳನ್ನ ಹೊರಗಡೆ ಎಲ್ಲೂ ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ದೇವಸ್ಥಾನದ ಆವರಣದಲ್ಲಿಯೇ ತೂಕವನ್ನು ಕೂಡ ಮಾಡ್ಬೇಕಾಗತ್ತೆ. ಆದ್ರೆ ಏನೋ ಒಂದು ಇಒ ನಾಗರಾಜ್ ಅವರು ನೆಕ್ಲೆಸ್ ಅನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿ 3 ದಿನಗಳ ನಂತರದಲ್ಲಿ ವಾಪಸ್ ತೆಗೆದುಕೊಂಡು ಬಂದಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಸತೀಶ್ ಅವರು ಹೇಳಿರುವಂತದ್ದು. ಇನ್ನ ಈ ಒಂದು ಸಂಪೂರ್ಣ ಅಕ್ರಮವನ್ನ ಕುರಿತು ತನ್ನ ಬಳಿ ಈ ಒಂದು ವಿಡಿಯೋ ಸಮೇತ ಸಾಕ್ಷ್ಯಗಳಿದೆ. ಅದನ್ನು ಕೂಡ ನಾನು ಶೀಘ್ರದಲ್ಲಿ ಬಹಿರಂಗ ಪಡಿಸ್ತೀನಿ ಅಂತ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಸತೀಶ್ ಅವರು ಈಗಾಗಲೇ ಹೊರ ಹಾಕಿರುವಂತದ್ದು. ಇನ್ನು ದೇವಸ್ಥಾನದ ಆವರಣಗಳನ್ನ ರಕ್ಷಿಸಬೇಕಾಗಿದ್ದಂತಹ ಅಧಿಕಾರಿಯೇ ಈ ರೀತಿ ನಡೆದುಕೊಳ್ತಿರೋದು ನಿಜಕ್ಕೂ ಒಂದು ರೀತಿ ಖಂಡನೀಯ. 120 ಗ್ರಾಂ ಚಿನ್ನದ ವಿಷಯದಲ್ಲಿ ಪಾರದರ್ಶಕತೆ ಇಲ್ಲದಂತಾಗಿದೆ. 60 ಗ್ರಾಂ ಚಿನ್ನ ಇದೀಗ ಎಲ್ಲಿ ಹೋಯ್ತು? ಇವರೇ ತೆಗೆದುಕೊಂಡು ಹೋಗಿದ್ದಾರೆ, ನಾಗರಾಜ್ ಅನ್ನೋರು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂತಹ ಆರೋಪವನ್ನ ಇದೀಗ ಸತೀಶ್ ಅವರು ಮಾಡ್ತಾ ಇರೋದು. ಇನ್ನ ಮುಂದೆ ಏನೆಲ್ಲ ಕ್ರಮಗಳನ್ನ ಇವ್ರ ವಿರುದ್ಧ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಯಾಕಂದ್ರೆ ಇದು ಒಂದ್ ರೀತಿ ಸಣ್ಣ ವಿಚಾರವಲ್ಲ. ಒಂದು ಭಕ್ತಾದಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶವನ್ನು ಕೂಡ ಈಗಾಗಲೇ ಹೊರಗಾಗ್ತಾ ಇರುವಂತದ್ದು. ಇನ್ನು ಮುಜರಾಯಿ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಈ ಒಂದು
ಈ ಒಂದು ಆರೋಪದ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮತ್ತೆ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸ್ತಾರ ಅನ್ನುವಂತ ಕುತೂಹಲ ಕೂಡ ಇದೀಗ ಎಲ್ಲೆಡೆ ವ್ಯಕ್ತವಾಗಿರುವಂತದ್ದು. ಎಸ್ ವಿನತಾ, ಇನ್ನೊಂದ್ ಕಡೆನಲ್ಲಿ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ನಡೆದಿರುವಂತಹ ಘಟನೆ ಇದು. 120 ಗ್ರಾಂ ನೆಕ್ಲೆಸ್ ಇದ್ರೂ ಕೂಡ ಕೇವಲ 60 ಗ್ರಾಂ ಇದೆ ಅಂತ ಹೇಳ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಕುರಿತಾಗಿ ಸತೀಶ್ ಅವರು ವಿಡಿಯೋ ಸಮೇತ ಸಾಕ್ಷಿಯನ್ನ ಕೂಡ ಬಯಲು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ವಿಡಿಯೋ ಇದ್ಯಾ ಹಾಗಾದ್ರೆ? ಖಂಡಿತ ಸುಕನ್ಯೆ, ಯಾಕಂದ್ರೆ ಒಂದು ಯಾವುದೇ ಒಂದು ಉಂಡಿ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಅದೇ ದೇವಾಲಯದ ಆವರಣ ಏನಿರುತ್ತೆ ಅಲ್ಲೇ ನಿರ್ದಿಷ್ಟ ಸೀಮಿತ ಪ್ರದೇಶದಲ್ಲಿ ಆ ಒಂದು ಎಣಿಕೆ ಕಾರ್ಯ ಕೂಡ ನಡಿಬೇಕಾಗುತ್ತೆ. ಆದ್ರೆ ಈ ಒಬ್ಬ ವ್ಯಕ್ತಿ ನಾಗರಾಜ್ ಅನ್ನುವಂತಹ ವ್ಯಕ್ತಿ ಏನಕ್ಕೆ ತನ್ನ ಬಳಿ ಒಂದು ನೆಕ್ಲೆಸ್ ಅನ್ನ ತೆಗೆದುಕೊಂಡು ಹೋದವು ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಎದ್ದಿರುವಂತದ್ದು. ಯಾಕಂದ್ರೆ ಪ್ರತಿಯೊಂದು ದೇವಾಲಯದ ಉಂಡಿ ಎಣಿಕೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳು ಅಲ್ಲಿ ಅವರ ಅಧಿಕಾರಿಗಳ ಸುಗಂಧಿನಲ್ಲೇನೆ ಈ ಒಂದು ಎಣಿಕೆ ಕಾರ್ಯ ನಡಿಬೇಕಾಗುತ್ತೆ. ಆದ್ರೆ ಈ ವ್ಯಕ್ತಿ 3 ದಿನಗಳ ಕಾಲ ತೆಗೆದುಕೊಂಡು ಹೋಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲ ಕಡೆ ಸೃಷ್ಟಿಯಾಗಿರುವಂತದ್ದು. ಆ ಒಂದು 3 ದಿನಗಳ ಕಾಲಾವಕಾಶ ಏನಿತ್ತು ಅದೇ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಕಳ್ಳತನ ಆಗಿದೆ ಅನ್ನುವಂತ ಆರೋಪವನ್ನು ಇದೀಗ ಸತೀಶ್ ಅವರು ಮಾಡ್ತಾ ಇರುವಂತದ್ದು. ಒಂದು ಕಳೆದ ವಿವಾದಾತ್ಮಕ ಘಟನೆ ಕಳೆದ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಡೆದಿದ್ದಂಥದ್ದು 120 ಗ್ರಾಂ ಚಿನ್ನದ ತೂಕದ ನೆಕ್ಲೆಸ್ ಆ ಒಂದು ಸಂದರ್ಭದಲ್ಲಿ ಪತ್ತೆಯಾಗಿತ್ತು. ಆದ್ರೆ ಇವರು ಏನು 3 ದಿನಗಳ ನಂತರದಲ್ಲಿ ಇದು ಕೇವಲ 60 ಗ್ರಾಂ ಇದೆ ಅಷ್ಟೇ ಅಂತ ಒಂದು ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದು. ಇಲ್ಲಿ ಒಂದ್ ರೀತಿಯಲ್ಲಿ ನೋಡ್ತಾ ಅವರ ನಿಯಮದ ಉಲ್ಲಂಘನೆ ಆಗಿರುವಂತದ್ದು. ದೇವಾಲಯದ ಆವರಣದಲ್ಲಿ ಏನು ಒಂದು ಎಣಿಕೆಯನ್ನು ಮಾಡ್ಬೇಕಿತ್ತು, ಹೊರಗಡೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರ್ಲಿಲ್ಲ. ಆದ್ರೆ ಕೂಡ ಇಲ್ಲಿ ಒಂದು ಆವರಣದಿಂದ ಹೊರಗಡೆ ತೆಗೆದುಕೊಂಡು ಹೋಗಿರೋದು ಒಂದ್ ರೀತಿಯ ನಿಯಮದ ಉಲ್ಲಂಘನೆ ಕೂಡ ಆಗಿರುವಂತದ್ದು. ಇನ್ನ ಹೊರಗಡೆ ನೆಕ್ಲೆಸ್ ಅನ್ನ ತೆಗೆದುಕೊಂಡು ಹೋದಾದ್ಮೇಲೆ 3 ದಿನಗಳ ನಂತರ ತನ್ನ ಬಳಿನೇ ಇಟ್ಕೊಂಡಿದ್ದು ಕೂಡ ಇನ್ನೊಂದು ಆರೋಪವಾಗಿರುವಂತದ್ದು. ಬಟ್ ಯಾಕಂದ್ರೆ ಯಾವುದೇ ಒಂದು ಘಟನೆಯನ್ನ ನಾವು ನೋಡೋದಾದ್ರೆ ಈಗ ಅದು ಒಂದು ಐತಿಹಾಸಿಕ ದೇವಸ್ಥಾನ, ಅಲ್ಲಿ ಎಲ್ಲಾ ಕಡೆ ಕೂಡ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಕೂಡ ಇರುವಂತದ್ದು. ಇನ್ನು ಆ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಎಣಿಕೆಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಿಸಿ ಕ್ಯಾಮೆರಾಗಳ ಅಳವಡಿಕೆಯನ್ನು ಕೂಡ ಅಲ್ಲಿ ಮಾಡಲಾಗಿರುತ್ತೆ. ಆ ಒಂದು ಸಿಸಿ ಕ್ಯಾಮೆರಾದ ವಿಡಿಯೋ ಕೂಡ ಇದೀಗ ಸತೀಶ್ ಅವರ ಬಳಿ ಇದೆ ಅನ್ನುವಂತಹ ಮಾಹಿತಿಯನ್ನ ಅವರು ನೀಡ್ತಾ ಇರುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದಗಳು ವಿನಿತಾ ಹೆಚ್ಚಿನ ಮಾಹಿತಿಗಾಗಿ.